ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಂದಿನಿ ಬಳಗಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ನಾವು 11 ಗಂಟೆಗೆ ನಿಮ್ಮನ್ನು ಭೇಟಿ ಮಾಡಬೇಕಾಗಿತ್ತು, ತಡ ಆಗಿದೆ. ತಮ್ಮ ಕ್ಷಮೆಯನ್ನು ನಾನು ಕೋರಲಿಕ್ಕೆ ಬಯಸ್ತೇನೆ. ಬೆಂಗಳೂರು ಹಾಲು ಒಕ್ಕೂಟ 1965ರಲ್ಲಿ ಡೈರಿ ಪ್ರಾರಂಭ ಆಗಿದೆ. MT ಕೃಷ್ಣಪ್ಪನವರು ಅವರು ಈ ಒಂದು ಕಟ್ಟಡವನ್ನು ಅವತ್ತು ಈ ಜಾಗದಲ್ಲಿ ಕಟ್ಟಿದಂಥದ್ದು. ತದನಂತರದಲ್ಲಿ ಅವತ್ತಿನ ಕಾಲದಲ್ಲಿ ಬೆಂಗಳೂರು ಒಕ್ಕೂಟ ಕೋಲಾರ ಜಿಲ್ಲೆನೂ ಕೂಡ ಇದಕ್ಕೆ ಇತ್ತು. ಹಳೆ ಕೋಲಾರ ಜಿಲ್ಲೆ, ಈಗಿನ ಚಿಕ್ಕಬಳ್ಳಾಪುರ, ಕೋಲಾರ ಎರಡೂ ಸೇರಿ ಬೆಂಗಳೂರು ಹಾಲು ಒಕ್ಕೂಟ. ಅದಾದ ನಂತರದ ದಿನಗಳಲ್ಲಿ ಒಕ್ಕೂಟ ಹಾಲು ಉತ್ಪಾದಕರು ಮತ್ತು ಕ್ಷೀರ ಕ್ಷೇತ್ರ ಬೆಳವಣಿಗೆ ಆದಂತೆಲ್ಲ ಇಡೀ ರಾಜ್ಯಕ್ಕೆ ಒಕ್ಕೂಟ ಬೇಕು ಅಂತ ಹೇಳಿ ನಂದಿನಿಯನ್ನ KMF ಅಂತೇಳಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ನಾವು ಪ್ರಾರಂಭ ಮಾಡಿ ರಾಜ್ಯದ ಎಲ್ಲ ಕಡೆ ಒಕ್ಕೂಟಗಳನ್ನು ತೆರೆಯುವಂಥ ಕೆಲಸ ಮಾಡ್ತೀವಿ. ಸೊ ಇಡೀ ರೈತ ಸಮುದಾಯದಲ್ಲಿ ಕ್ಷೀರ ಕ್ಷೇತ್ರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ರೈತರು ಬೆಳಗ್ಗೆನೂ ಎದ್ದಿರಬೇಕು, ರಾತ್ರಿನೂ ಎದ್ದಿರಬೇಕು. ಯಾಕೆ ಅಂತ ಅಂದರೆ ಅಷ್ಟು ಸೂಕ್ಷ್ಮವಾದಂಥ ಪ್ರಾಣಿಗಳು, ಏನು ಹಸುಗಳೇನಿದೆ ಆ ಸೂಕ್ಷ್ಮವಾದಂಥ ಕೆಲಸ. ಸೊ ಆ ಒಂದು ನಿಟ್ಟಿನಲ್ಲಿ ಕಷ್ಟಪಡುವಂಥ ರೈತರು, ಆ ರೈತರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಸಾಕಷ್ಟು ಬೆಳವಣಿಗೆಯನ್ನು ನಮ್ಮ ಕರ್ನಾಟಕದಲ್ಲಿ ನಂದಿನಿ ಬಳಗ, ಹಾಲು ಒಕ್ಕೂಟ, KMF ಅಡಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು, ಸಾಕಷ್ಟು ವಿಚಾರಗಳನ್ನು ನಾವು ಸಾರ್ವಜನಿಕರಿಗೆ, ಗ್ರಾಹಕರಿಗೆ, ರೈತರ ಹಿತದೃಷ್ಟಿಯಿಂದ ವಿಶ್ವದ ಮಾರುಕಟ್ಟೆಯನ್ನು ಎಲ್ಲ ಕಡೆ ನಾವು ಬೆಳವಣಿಗೆಯನ್ನು ಸಾಕಷ್ಟು ಕಂಡಿದ್ದೇವೆ. ಆದರೆ ಇವತ್ತು ಖಾಸಗಿ ಸಂಸ್ಥೆಗಳು ಕೂಡ ನಮ್ಗೆ ಅಷ್ಟೇ ಪೈಪೋಟಿಯನ್ನು ನಮಗೆ ನೀಡ್ತಾ ಇದೆ. ಈ ಖಾಸಗಿ ಸಂಸ್ಥೆಗಳು, ಸಾಕಷ್ಟು ಸಂಸ್ಥೆಗಳು ಇವತ್ತು ನಗರ ಪ್ರದೇಶಗಳಲ್ಲಿ ಲಗ್ಗೆ ಹಾಕಿರ್ತಕ್ಕಂಥದ್ದು. ಸೊ ಇವತ್ತು ಸೋಷಿಯಲ್ ಮೀಡಿಯಾ ಕೂಡ ಅಷ್ಟೇ ಪ್ರಭಾವವನ್ನು ಬೀರಿರುವಂಥದ್ದು. ಇವತ್ತು ನಮ್ಮ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಮ್ಮದೇ ಆದಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ನಾವು ಈ ಇತಿಹಾಸವನ್ನು ಉಳಿಸ್ಬೇಕು, ರೈತರಿಗೆ ಶಕ್ತಿಯನ್ನು ಕೊಡಬೇಕು, ಗ್ರಾಹಕರಿಗೆ ಉತ್ತಮವಾದಂಥ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು, ಗುಣಮಟ್ಟದ ಹಾಲನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ. ಜೊತೆಗೆ ಕಾರ್ಮಿಕರಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ಕೆಲಸ ಮಾಡ್ತಾ ಇದೆ. ನಾನು 3 ಬಾರಿ ಲೋಕಸಭಾ ಸದಸ್ಯನಾಗಿದ್ದಂಥವನು. ನನ್ನನ್ನು ಅನಿವಾರ್ಯ ಕಾರಣಗಳಿಂದ ನನಗೆ ನಮ್ಮೆಲ್ಲ ನಾಯಕರ ಒತ್ತಾಸೆಯ ಮೇರೆಗೆ ನನ್ನನ್ನು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಕರ್ಕೊಂಡು ಬಂದು ನಿರ್ದೇಶಕರನ್ನು ಮಾಡಿ, ಅಧ್ಯಕ್ಷರನ್ನ ಕೂಡ ನಮ್ಮೆಲ್ಲ ನಿರ್ದೇಶಕರು 14 ಜನ, 14 ಕ್ಷೇತ್ರಗಳಲ್ಲಿ ಒಕ್ಕೂಟದಲ್ಲಿ, ತಾಲೂಕು ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಉತ್ತರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲರೂ ಕೂಡ ಇವತ್ತು ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೊಟ್ಟು ಇಲ್ಲಿ ನಾವು ಕಳೆದ 8 ತಿಂಗಳಿಂದ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಇವತ್ತೇನು ನಮ್ಮ ಒಕ್ಕೂಟ ಇದೆ, ಬೆಂಗಳೂರು ಹಾಲು ಒಕ್ಕೂಟ ಇದೆ, ಬೆಂಗಳೂರು ಹಾಲು ಒಕ್ಕೂಟ ಅಂತಲ್ಲ, ಎಲ್ಲ ಒಕ್ಕೂಟಗಳು ಕೂಡ ನಂದಿನಿ ಅಂತ ಹೇಳಿದ್ರೆ ನಮ್ಮದೇ ಆದಂಥ ಒಂದು ಗುಣಮಟ್ಟವನ್ನು ಕಾಯ್ದುಕೊಂಡು ಬಂದಿದ್ದೇವೆ. 1 ಕೋಟಿ ಲೀಟರ್ ಹಾಲು ಪ್ರತಿನಿತ್ಯ ನಾವು ಮಾರುಕಟ್ಟೆಗೆ ರಾಜ್ಯದಲ್ಲಿ ನಾವು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಒಕ್ಕೂಟದಿಂದ ಈಗ ಬೇಸಿಗೆ ಇರೋದ್ರಿಂದ 94 ಲಕ್ಷ 95 ಲಕ್ಷ ಲೀಟರ್ಗೆ ಬಂದಿದೆ. ನಮ್ಮ ಒಕ್ಕೂಟದಲ್ಲೇ
ಸುಮಾರು 18 ಲಕ್ಷದಿಂದ ಈಗ 16 ಲಕ್ಷ ಲೀಟರ್, 16,25,000 ಲೀಟರ್ಗೆ ಇವತ್ತು ನಾವು ಶೇಖರಣೆಯನ್ನ ಮಾಡ್ತಾ ಇದ್ದೀವಿ. ಹಾಲಿನ ಶೇಖರಣೆಯನ್ನ, ಗುಣಮಟ್ಟದ ಶೇಖರಣೆ. ನಮಗೂ ಬೇರೆಯವ್ರಿಗೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಖಾಸಗಿಯವರು ಬೇರೆಯವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವು 24 ಗಂಟೆ ಒಳಗೆ ಮನೆ ಬಾಗಿಲಿಗೆ ಹಾಲನ್ನ ಕೊಡುವಂತ ವ್ಯವಸ್ಥೆಯನ್ನ ಇಡೀ ರಾಜ್ಯದಲ್ಲಿ ನಾವು ಇಟ್ಕೊಂಡಿದ್ದೇವೆ. 24 ಇವತ್ತು ಹಾಲು ನಾವು ಬೆಳಿಗ್ಗೆ ಕರೆದ್ರೆ ಇವತ್ತು ಸಂಜೆ ಒಳಗಡೆ ಅವ್ರ ಮನೆಗೆ ತಲುಪಿರ್ತದೆ, ಇಲ್ಲ ನಾಳೆ ಬೆಳಗ್ಗೆ ಒಳಗಡೆ ಅವ್ರಿಗೆ ಹಾಲು ಗುಣಮಟ್ಟದ ಫ್ರೆಶ್ ಮಿಲ್ಕ್. ಬೇರೆಯವರೆಲ್ಲರೂ ಕೂಡ ಬ್ರ್ಯಾಂಡಿಂಗ್ ಮಾಡಿಕೊಂಡು ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡು ಫ್ರೆಶ್ ಮಿಲ್ಕ್ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಮಾರುಕಟ್ಟೆಗೆ ಮಾಡ್ತಾರೆ. ನಂದಿನಿ 24 ಗಂಟೆ ಒಳಗಡೆ ಗ್ರಾಹಕರಿಗೆ ತಲುಪಿಸುವಂತ ಗುಣಮಟ್ಟದ ಹಾಲನ್ನ ಮೊದಲಿಂದನೂ ಕೂಡ ಕೊಟ್ಕೊಂಡು ಬಂದಿದೆ. ಇವತ್ತು ಕೂಡ ಅದನ್ನ ಮುಂದುವರಿಸ್ತಾ ಇದ್ದೇವೆ. ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ನಮ್ಮ ಒಕ್ಕೂಟದಲ್ಲಿ, ನಮ್ಮ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ನಾವು ಪ್ರತಿನಿತ್ಯ ಮೊದಲು 16 ಲಕ್ಷ ಲೀಟರ್ ಕಲೆಕ್ಟ್ ಮಾಡ್ತಾ ಇದ್ವಿ. ಈಗ 18 ಲಕ್ಷಕ್ಕೆ ಬಂದಿದ್ವಿ. ಈಗ ಮತ್ತೆ 16 ಲಕ್ಷಕ್ಕೆ ಈಗ ಬಂದಿದ್ದೇವೆ. ಇನ್ನೊಂದು 2 ತಿಂಗಳು ಮಳೆ ಬಂದ ಮೇಲೆ ತಿರ್ಗಾ ಒಂದು 2-2.5 ಲಕ್ಷ 3 ಲಕ್ಷ ಜಾಸ್ತಿ ಆಗುತ್ತೆ, 19 ಲಕ್ಷ ಆಗುತ್ತೆ ಅಂತೇಳಿ. ಬಟ್ ಆದ್ರೆ ಗುರಿ ನಾವು ಕನಿಷ್ಠ 24 ಲಕ್ಷ ಲೀಟರ್ ಹಾಲನ್ನ ನಾವು ತಲುಪಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡಿದ್ದೇವೆ. ಸೊ ಮಾರುಕಟ್ಟೆ ಸವಾಲು ಕೂಡ ನಮ್ಮ ಮುಂದೆ ಇದೆ. ಇವತ್ತು ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 4 ರೂಪಾಯಿ ದರವನ್ನ ಹೆಚ್ಚಿಗೆ ಮಾಡು. ಎಷ್ಟು? 4 ರೂಪಾಯಿ ಹೆಚ್ಚಿಗೆ ಮಾಡು. 4 ರೂಪಾಯಿ ಹೆಚ್ಚಿಗೆ ಮಾಡಿ 4 ರೂಪಾಯಿ ರೈತರು ಕೊಡಿ ಅಂತ ಹೇಳಿದ್ರು. 4 ರೂಪಾಯಿನ ಗ್ರಾಹಕರಿಗೂ ಜಾಸ್ತಿ ಮಾಡು. ಆದ್ರೆ ಇವತ್ತು ಕೂಡ ನಾವು 4 ರೂಪಾಯಿ ಜಾಸ್ತಿ ಮಾಡಿದ್ರೂ ಕೂಡ ನಮ್ಮ ನಂದಿನಿ ಹಾಲು ಇವತ್ತು ಕೂಡ ಬೇರೆ ಹಾಲುಗಳಿಗಿನ್ನ ಎಲ್ಲರಿಗೂ ಕಡಿಮೆ ದರದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ವಿಶೇಷತೆ. ಯಾರು ಬೇರೆ ಯಾವ್ಯಾವುದು ಬ್ರ್ಯಾಂಡ್ಗಳಿದೆ, ಎಲ್ಲ ಬ್ರ್ಯಾಂಡ್ಗಳಿಗಿನ್ನ ಕಡಿಮೆ ದರದಲ್ಲಿ ಯಾರು ಹಾಲು ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿನೂ ಕೂಡ ನಾವೇನಾರ ಕಡಿಮೆ ಕೊಡ್ತಾ ಇದೀವಿ ಅಂದ್ರೆ ಅದು ನಂದಿನಿ ಹಾಲು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರತಕ್ಕಂಥ ವಿಚಾರ. ನಾವು ಸರ್ಕಾರದ ಆದೇಶಕ್ಕೆ ಕಟ್ಟು ಬಿದ್ದು 4 ರೂಪಾಯಿ ನಾವು ಕೊಡ್ತಾ ಇದ್ವಿ, ರೈತರಿಗೂ ಕೊಡ್ತಾ ಇದ್ದೀವಿ, ಗ್ರಾಹಕರಿಗೂ ಜಾಸ್ತಿ ಮಾಡಿದ್ವಿ. ಹಾಲಿಗೆ ಮಾತ್ರ ನಮಗೇನಾಗಿದೆ ಅಂತ ಅಂದ್ರೆ, ನಾವು ಕಲೆಕ್ಟ್ ಮಾಡಿ ಹಾಲು ಮಾರ್ತಕ್ಕಂಥದ್ದು ಕೇವಲ 10 ಲಕ್ಷ ಲೀಟರ್. ನಾವು 16ರಿಂದ 18 ಲಕ್ಷ ಲೀಟರ್ ಹಾಲನ್ನ ಪ್ರೊಕ್ಯೂರ್ ಮಾಡ್ತೀವಿ. ಸೊ ನಮ್ಮ ಒಕ್ಕೂಟದಲ್ಲಿ, ಇಡೀ ನಮ್ಮ KMF ಒಕ್ಕೂಟದಲ್ಲಿ 16 ಯೂನಿಯನ್, ಮಿಲ್ಕ್ ಯೂನಿಯನ್ಗಳೇನಿದೆ, ಅವರೆಲ್ಲರೂ ಸೇರಿ 1,05,00,000 ಲೀಟರ್ ಹಾಲು ಕಲೆಕ್ಟ್ ಮಾಡ್ತೀವಿ. ಅದರಲ್ಲಿ ನಾವು ಸೇಲ್ಸ್ ಮಾಡೋಕ್ಕಾಗೋದು, ಹಾಲಿನ ರೂಪದಲ್ಲಿ ನಾವು ಸೇಲ್ಸ್ ಮಾಡೋಕ್ಕಾಗೋದು ಕೇವಲ 49ರಿಂದ 48ರಿಂದ 50-51 ಲಕ್ಷ ಲೀಟರ್ ಮಾತ್ರ ಹಾಲನ್ನು ನಾವು ಮಾರಾಟವನ್ನ ಮಾಡ್ತೇವೆ. ಇನ್ನುಳಿದಂಥದ್ದನ್ನ ಪದಾರ್ಥಗಳ ರೂಪದಲ್ಲಿ ನಾವು ಮಾರಾಟವನ್ನ ಮಾಡಬೇಕಾಗಿದೆ. ಆದರೆ ನಾವು ದರ ಏನು ಜಾಸ್ತಿ ಆಯ್ತಲ್ಲ, 4 ರೂಪಾಯಿ ಹಾಲಿಗೆ ಜಾಸ್ತಿ ಆಯ್ತೆ ಹೊರತು ಮೊಸರಿಗೆ ಜಾಸ್ತಿ ಆಗಲಿಲ್ಲ, ತುಪ್ಪಕ್ಕೆ ಜಾಸ್ತಿ ಆಗಲಿಲ್ಲ, ಬೆಣ್ಣೆಗೆ ಜಾಸ್ತಿ ಆಗಲಿಲ್ಲ. ನಮ್ಮೆಲ್ಲ ಉತ್ಪನ್ನಗಳಿಗೇನಿದೆಯಲ್ಲ ಆ ಉತ್ಪನ್ನಗಳಿಗೆ ಬೆಲೆ ಜಾಸ್ತಿ ಮಾಡಲಿಕ್ಕೆ ಅದಕ್ಕೆ 4 ರೂಪಾಯಿ ಯಾರು ಕೊಡ್ತಾ ಇಲ್ಲ. 50 ಲಕ್ಷ ಲೀಟರ್ಗೆ ಸರ್ಕಾರ ಆ 50 ಲಕ್ಷ ಲೀಟರ್ಗೆ ಹೆಚ್ಚುವರಿ ಕೊಡಲಿಕ್ಕೆ. ಸೊ ಹಾಗಾಗಿ ಸಂಸ್ಥೆ ನಷ್ಟ ಕೂಡ ಅನುಭವಿಸಬೇಕಾದಂತ ಪರಿಸ್ಥಿತಿ, ಇಡೀ ರಾಜ್ಯದ ಎಲ್ಲ ಒಕ್ಕೂಟಗಳು ಕೂಡ ನಷ್ಟವನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತು. ನಾವು ನಮ್ಮ ಹೊಸ ಆಡಳಿತ ಮಂಡಳಿ ಬಂದಂತ ಸಂದರ್ಭದಲ್ಲೂ ಕೂಡ ನಮ್ಮ ಒಕ್ಕೂಟದಲ್ಲಿ ಸುಮಾರು 14.5 ಕೋಟಿ ನಷ್ಟವನ್ನು ನಾವು ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 14.5 ಕೋಟಿ ನಷ್ಟವನ್ನ ಅನುಭವಿಸುವಂಥದ್ದು. ಸೊ ಎಲ್ಲ ವಾಡಿಕೆ ಏನು ಅಂತ ಹೇಳಿದ್ರೆ, ನಮ್ಮ ಒಕ್ಕೂಟಗಳಲ್ಲಿ ಹಾಲು ಫ್ಲಶ್ ಟೈಮಲ್ಲಿ ಹೆಚ್ಚು ಆದಂತ ಸಂದರ್ಭದಲ್ಲಿ 2 ರೂಪಾಯಿ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು ರೈತರಿಗೆ, ಹಾಲನ್ನ ಪ್ರೊಕ್ಯೂರ್ಮೆಂಟ್ ಮಾಡೋದು. ಸೊ ಹಾಗೇನಾಗುತ್ತೆ, 2 ರೂಪಾಯಿ ರೈತರಿಗೆ ಪ್ರತಿ ಸಾರಿ ಎಲ್ಲ ಒಕ್ಕೂಟಗಳು ಮಾಡ್ಕೊಂಡು ಬಂದಿದೆ, ಬೇರೆ ಬೇರೆ ಒಕ್ಕೂಟಗಳು ಮಾಡಿದೆ. ಆದರೆ ನಮ್ಮ ಆಡಳಿತ ಮಂಡಳಿ ನಾವು ಹೊಸದಾಗಿ ಬಂದ ಮೇಲೆ
14 ಕೋಟಿ ನಷ್ಟ ಆದರೂ ಕೂಡ ನಾವು ನಮ್ಮ ಬೆಲೆಯನ್ನ ಗ್ರಾಹಕರಿಗೆ, ರೈತರಿಗೆ ಕೊಡ್ತಾ ಇದ್ವಿ, ಹಾಲು ಉತ್ಪಾದಕರಿಗೆ. ನಮ್ಮಲ್ಲೂ ಕೂಡ ಅಧಿಕಾರಿಗಳು ನಮ್ಮ ಮುಂದೆ ಪ್ರಸ್ತಾವನೆಯನ್ನ ಆಡಳಿತ ಮಂಡಳಿ ಸಭೆಯಲ್ಲಿ ಇಟ್ಟರು. ಆದ್ರೆಲ್ಲ ನಮ್ಮೆಲ್ಲ ಆಡಳಿತ ಮಂಡಳಿಯ ನೂತನ ನಿರ್ದೇಶಕರುಗಳೆಲ್ಲರೂ ಕೂಡ ಅನೇಕ ಅನುಭವ ಇರೋರು ಇದ್ದಾರೆ. ನಿರ್ದೇಶಕರೆಲ್ಲರೂ ಕೂಡ ಇಲ್ಲ, ಏನಾದರೂ ಮಾಡಿ ಇದಕ್ಕೆ ಈ ರೀತಿ ಮಾಡೋದ್ರಿಂದ ನಮಗೆ ಕೆಟ್ಟ ಹೆಸರು ಬರುತ್ತೆ, ಸುಧಾರಣೆ ಮಾಡಬೇಕು ಅಂತಕ್ಕಂಥ ಅನೇಕ ಸಲಹೆಗಳನ್ನು ಕೊಟ್ಟದ್ರ ಮೇರೆಗೆ ನಾವು ಅದನ್ನ ರೈತರಿಗೆ ಏನು ಕಡಿಮೆ ಮಾಡಬೇಕಾಗಿತ್ತು, 2 ರೂಪಾಯಿ ಕಡಿಮೆ ಮಾಡಬೇಕಾಗಿತ್ತು, ಅದನ್ನ ನಾವು ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿತ್ತು, ನಮ್ಮ ಪ್ರೊಕ್ಯೂರ್ಮೆಂಟ್ಗೂ, ಪ್ರೊಡಕ್ಷನ್ಗೂ ಮತ್ತು ಸೇಲ್ಸ್ಗೆ. ನೀವು ಹೇಳ್ತೀರಿ ಏನಾರ ಜಾಸ್ತಿ ಮಾಡಿಬಿಟ್ರೆ ನಂದಿನಿ ಜಾಸ್ತಿ ಮಾಡಿಬಿಟ್ರು, ಏನಾರ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಂದಿನಿ ಅವ್ರೇನೋ ಹೆಚ್ಚು ಕಡಿಮೆ ಮಾಡಿಬಿಟ್ರು, ಇನ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಎಲ್ಲೋ ಒಂದು ಏನಾರ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅವ್ರ ಮನೆ ಊಟ ಅಡುಗೆ ಮಾಡೋದೇನೆ ಏನೋ ಕೈ ತಪ್ಪಿ ಒಂದಿನ ಉಪ್ಪು ಜಾಸ್ತಿ ಹಾಕ್ಬಿಡ್ತಾರೆ, ಇಲ್ಲ ಒಂದಿನ ಸಕ್ಕರೆ ಜಾಸ್ತಿ ಹಾಕ್ಬಿಡ್ತಾರೆ, ಇಲ್ಲ ಸ್ವಲ್ಪ ಏನೋ ಒಂಚೂರು ಹುಳಿ ಜಾಸ್ತಿ ಆಗೋಗ್ತದೆ. ಆದರೆ ಇಂಥ ಒಂದು ಸಂಸ್ಥೆ ಇಷ್ಟೊಂದು ಗ್ರಾಹಕರನ್ನ ಇಷ್ಟೊಂದು ಸದಸ್ಯರನ್ನ ಮಾರುಕಟ್ಟೆನಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಂಸ್ಥೆ ಎಲ್ಲ ಹಂತದಲ್ಲೂ ಕೂಡ ಎಚ್ಚರಿಕೆಯಿಂದ ನಡೀತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಕೂಡ ಇವತ್ತೇನು ನಮ್ಮ ಒಕ್ಕೂಟದಲ್ಲಿ ಇವತ್ತು ನಾವು ಸುಮಾರು 59 ಕೋಟಿ 39,78,492 ಕೋಟಿ ಲೀಟರ್ ಹಾಲನ್ನ ಈ ವರ್ಷ ನಾವು ರೈತರಿಂದ ಪ್ರೊಕ್ಯೂರ್ ಮಾಡಿದ್ದೇವೆ. 59,78,492 ಕೋಟಿ ಲೀಟರ್ ಹಾಲನ್ನ ರೈತರಿಂದ ನಾವು ಪಡ್ಕೊಂಡಿದ್ದೇವೆ. ಸೊ ಇದರಲ್ಲಿ 60-65% ಮಾತ್ರ ನಾವು ಮಾರಾಟ ಮಾಡೋಕ್ಕಾಗಿತ್ತು, ಇನ್ನು ಮಿಕ್ಕಿದ್ದೆಲ್ಲ ನಾವು ಪ್ರಾಡಕ್ಟ್ಗಳೇ ಮಾಡಬೇಕಾಗಿತ್ತು. ನಾವು ಬೇರೆಯವ್ರಿಗೂ ಕೂಡ ಕಾಂಪಿಟೇಟಿವ್ ಆಗಿ ನಾವು ಕೆಲವು ನಾವೇನು ಮಾರಾಟ ಮಾಡ್ತಾ ಇದ್ದೀವಿ ಹಾಲನ್ನ, ಅದರಲ್ಲೂ ಕೂಡ ಕೆಲವು ಹಾಲುಗಳನ್ನ ನಷ್ಟವನ್ನ ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಟೋನ್ ಮಿಲ್ಕು, ನಮ್ಮ ಸಮೃದ್ಧಿ, ನಮ್ಮ ಶುಭಮ್ಮು, ಅದೆಲ್ಲ ಕೂಡ ಕೆಲವು 1 ರೂಪಾಯಿ ನಷ್ಟ ಇದೆ, ಕೆಲವು ಕಡೆ 20 ಪೈಸೆ ನಷ್ಟ ಇದೆ, ಕೆಲವು ಕಡೆ 1.5 ರೂಪಾಯಿ 2 ರೂಪಾಯಿ ನಷ್ಟ ಇದೆ. ನಮ್ಮ 6 ಲೀಟ್ರು ಪ್ಯಾಕೆಟ್ ನಾವು ಹೋಟೆಲ್ಗಳಿಗೆ ಮಾರುವಂಥದ್ರಲ್ಲಿ ನಮ್ಗೆ 1 ಲೀಟ್ರಿಗೆ ಅಲ್ಲಿ 1 ರೂಪಾಯಿ 60 ಪೈಸೆ ನಷ್ಟ ಇದೆ. ಸೊ ಹೀಗೆ ಎಲ್ಲ ಕಡೆನೂ ಕೂಡ ಕೆಲವು ಕಡೆ ನಷ್ಟಗಳನ್ನು ನಾವು ಅನುಭವಿಸಿದ್ವಿ. ಇದನ್ನ ನಾವು ಸರ್ಕಾರಕ್ಕೆ ಹೇಳಿದ್ರೆ ಸರ್ಕಾರ ಒಪ್ಪೋ ಸ್ಥಿತಿನಲ್ಲಿಲ್ಲ, ನಿಮ್ಗೆ ಹೇಳಿದ್ರೆ ನೀವು ಒಪ್ಪೋ ಸ್ಥಿತಿನಲ್ಲಿಲ್ಲ, ಗ್ರಾಹಕರಿಗೆ ಹೇಳಿದ್ರೆ ನೀವು ಅಂದ್ರೆ ನೀವು ಗ್ರಾಹಕರೇ, ನನಗೆ ಯಾಕಂದ್ರೆ ನೀವು ಬೇರೆ ಹಾಲು ಕುಡಿತೀರಾ, ಎಲ್ಲರೂ ಕೂಡ ಸೊ ಒಪ್ಪೋದಕ್ಕೆ ರೆಡಿ ಇಲ್ಲ. ಆದರೂ ಕೂಡ ಸಂಸ್ಥೆ ಇದು ರೈತರ ಸಂಸ್ಥೆ ಆಗಿರೋದ್ರಿಂದ ಆ ರೈತರಿಗೆ ಗೌರವವನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕಳೆದ ಸಾಲಿನಲ್ಲಿ ನಮ್ಮ ಒಕ್ಕೂಟದಲ್ಲಿ ಸುಮಾರು ನಾವು 2,900 ಕೋಟಿ ರೂಪಾಯಿ ಟರ್ನ್ ಓವರ್ ಅನ್ನ ನಾವು ಮಾಡಿದ್ವಿ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ. ಈ ಸಾರಿ ಮಾರ್ಚ್ 31ಕ್ಕೆ ಸುಮಾರು 3,400 ಕೋಟಿ ರೂಪಾಯಿ ಅಷ್ಟು 400 ಕೋಟಿ ರೂಪಾಯಿ ಅಷ್ಟು ಟರ್ನ್ ಓವರ್ ಅನ್ನ ನಾವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. 3,400 ಕೋಟಿ ರೂಪಾಯಿ ಅಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ನಮ್ಮಲ್ಲಿ ಆಡಳಿತಾತ್ಮಕ ವೆಚ್ಚ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನಮ್ಮಲ್ಲಿ ಪರ್ಮನೆಂಟ್ ಕಾರ್ಮಿಕರು ಸುಮಾರು 880 ಜನ ಇದ್ದಾರೆ, 89 ಜನ ಇದ್ದಾರೆ. ಕಾಂಟ್ರಾಕ್ಟ್ ಲೇಬರ್ಸು 1,800 ಜನ ಇದ್ದಾರೆ. ಒಟ್ಟು ನಾವು ತಿಂಗಳಿಗೆ ಕನಿಷ್ಠ 15ವರೆಯಿಂದ 16 ಕೋಟಿ ರೂಪಾಯಿ ಸಿಬ್ಬಂದಿ ವೆಚ್ಚಕ್ಕೆ ಬೇಕು. ನಮಗೆ ಸಿಬ್ಬಂದಿ ವೆಚ್ಚಕ್ಕೇನೆ 16 ಕೋಟಿ ರೂಪಾಯಿ ಹಣವನ್ನು ನಾವು ಕೊಡಬೇಕಾಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ
ಸಾಕಷ್ಟು ಬದಲಾವಣೆಗಳನ್ನು, ಸಾಕಷ್ಟು ಆಡಳಿತಾತ್ಮಕ ಸುಧಾರಣೆಗಳನ್ನು, ಮಾರುಕಟ್ಟೆ ಸುಧಾರಣೆ ಎಲ್ಲವನ್ನು ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಹೊಸ ಆಡಳಿತ ಮಂಡಳಿಗೆ ಬಂತು. ನಾನು ಇಲ್ಲಿ ಬಮೂಲ್ ಅಧ್ಯಕ್ಷ ಆದ ಮೇಲೆ ಇಡೀ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಒಂದು ವಿಶ್ವಾಸ, ಏನಾರ ಒಂದು ಬದಲಾವಣೆಯನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ, ರೈತರಿಗೂ ಕೂಡ ಏನಾರು ಒಂದು ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ, ಕಾರ್ಮಿಕರಲ್ಲೂ ಕೂಡ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ ಅಂತಕ್ಕಂಥದ್ದು, ಹೀಗೆ ಎಲ್ಲ ವಲಯದಲ್ಲೂ ಎಲ್ರಿಗೂ ಕೂಡ ಒಂದು ನಿರೀಕ್ಷೆ. ನಾನೇನು ಮಾಡಿದ್ದೀನೋ ಗೊತ್ತಿಲ್ಲ, ಬಟ್ ನಿರೀಕ್ಷೆ ಅಂತೂ ಜಾಸ್ತಿ ಆಗಿತ್ತು. ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕು ಅಂತ ಅಂದಾಗ ನಮ್ಮೆಲ್ಲ ನಿರ್ದೇಶಕರು ಸಹಕಾರ ಬೇಕಾಗ್ತದೆ, ನಮ್ಮ ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯವ್ರ ಸಹಕಾರ ಬೇಕಾಗ್ತದೆ. ಸೊ ಎಲ್ಲರ ಸಹಕಾರದಿಂದ ಇವತ್ತು ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಹಾಗಾಗಿ ನಾವು ಇವತ್ತು 3,400 ಕೋಟಿ ರೂಪಾಯಿ ಟರ್ನ್ ಓವರನ್ನು, ಸುಮಾರು 500 ಕೋಟಿ ರೂಪಾಯಿ ಟರ್ನ್ ಓವರನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಮಗೆ ಅವಕಾಶ ಆಗಿದೆ. ಕಳೆದ ಸಾರಿ 16 ಲಕ್ಷ ಆ್ಯಾವ್ರೇಜ್ ಇತ್ತು, ಆ್ಯಾವ್ರೇಜ್ ಈಗಲೂ 16-16.5 ಲಕ್ಷ ಇದೆ. ಸೊ ಅದ್ರ ಜೊತೆಗೆ ಇನ್ನೂ 1.5 ಲಕ್ಷ ಲೀಟ್ರ್ ಹಾಲು ಜಾಸ್ತಿ ಆಗಿರೋದ್ರಿಂದ ನಾವು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಾನು ಇವತ್ತು ತಮ್ಮನ್ನು ಯಾತಕ್ಕಪ್ಪ ಕರೆದಿದ್ದೀವಿ ಇಲ್ಲಿ ಅಂತ ಹೇಳಿದ್ರೆ, ನಮ್ಮ ಹಿಂದಿನ ಒಕ್ಕೂಟದಲ್ಲಿ ಸರ್ಕಾರ ಕೊಟ್ಟಂಥ DA ಹಿಂದೆ ಜುಲೈ 24ರಲ್ಲಿ 2.75% DA ಕೊಟ್ಟಿದ್ರು. ಅದನ್ನು ಅನುಷ್ಠಾನ ಆಗಿಲ್ಲ. ಸೊ ಜನವರಿ 25ರಲ್ಲಿ 1.5% DA ಕೊಟ್ಟಿದ್ರು, ಅದು ಅನುಷ್ಠಾನ ಆಗಿರಲಿಲ್ಲ. ಜುಲೈ 25ರಲ್ಲಿ 2% ಕೊಟ್ಟಿದ್ರು, ಅದು ಅನುಷ್ಠಾನ ಆಗಿಲ್ಲ. ಇದೆಲ್ಲದರ ಒಟ್ಟು ವೆಚ್ಚ 4,68 ಲಕ್ಷ ರೂಪಾಯಿ ಬರುತ್ತೆ. ಸೊ ಅದ್ರ ಜೊತೆಗೆ ನಾವು ನಮ್ಮ ಆಡಳಿತದಲ್ಲಿ, ಹಿಂದಿನ ಆಡಳಿತ ಮಂಡಳಿಯಲ್ಲಿ ಸುಮಾರು 280 ಜನನ ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡಿಕೊಂಡಿದ್ರು. 3 ವರ್ಷ ಆಗಿದೆ, ನಮ್ಗೆ ಕನ್ಫರ್ಮ್ ಮಾಡಿಲ್ಲ ಅಂತೇಳಿ ಅವರೆಲ್ಲರೂ ಕೂಡ ನಮ್ಮ ಮೇಲೆ ಒತ್ತಡ ಆಗ್ತಾಯಿದ್ರು. ಸೊ ಅವ್ರಿಗೆ ಕನ್ಫರ್ಮೇಷನ್ ಮಾಡ್ತು ಅಂತ ಹೇಳಿದ್ರೆ ಅವ್ರಿಗೆ 1,60 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಹೆಚ್ಚಿಗೆ ಕೊಡಬೇಕಾಗ್ತದೆ. ಅಂದರೆ ಹೆಚ್ಚುವರಿಯಾಗಿ ಇನ್ನೂ ಸುಮಾರು 6 ಕೋಟಿ ರೂಪಾಯಿ ಈಗಿರೋದ ಒತ್ತಡದ ಜೊತೆಗೆ ಇನ್ನೂ 6 ಕೋಟಿ ರೂಪಾಯಿ ಹೆಚ್ಚಿಗೆ ನಾವು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಇವತ್ತು ಯಾವತ್ತಿದ್ರೂ ನಾವು ಕೊಡಲೇಬೇಕು. ಆದರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಮತ್ತು ಸರ್ಕಾರದ ನೀತಿ ನಿಯಮಗಳನ್ನು ಗಣನೆಗೆ ತೆಗೆದುಕೊಂಡಾಗ 2% ಮಾತ್ರ ನಮ್ಮ ಒಟ್ಟಾರೆ ಸ್ಯಾಲ್ರಿ ಇರಬೇಕು ಅಂತ. ನಮ್ಮದು ಈಗ ಅದು 6.5% ಕೊಟ್ಟೋಗಿದೆ, 6.5%ಗೆ ಹೋಗಿದೆ. ಸೊ ಇದನ್ನು ತಡಿಬೇಕು ಅಂಥೇಳಿ ಹಿಂದಿನ ಆಡಳಿತ ಮಂಡಳಿನೂ ಪ್ರಯತ್ನ ಮಾಡಿದೆ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಾವು ಮುಂದಿನ ಗುರಿಯನ್ನು ಕೂಡ ನಾನು ನಮ್ಮ ಸಿಬ್ಬಂದಿಗೆ, ನಾವೆಲ್ಲರೂ ಕೂಡ ಗುರಿಯನ್ನು, ನಮ್ಮ ಸಿಬ್ಬಂದಿ ಮಾತ್ರ ಅಲ್ಲ, ನಾನು ಕೂಡ ಗುರಿಯನ್ನು ಇಟ್ಕೊಂಡಿದ್ದೇನೆ. ನಾವು ಮುಂದಕ್ಕೆ ಎಷ್ಟು ಬಿಸ್ನೆಸ್ ಟರ್ನ್ ಓವರ್ ಮಾಡಬೇಕು, ಎಷ್ಟು ಪ್ರೊಕ್ಯೂರ್ಮೆಂಟ್ ಮಾಡಬೇಕು ಅನ್ನೋದು. ಯಾಕಂತ ಅಂದರೆ ಆಗ್ಲೇ ಇವ್ರನ್ನ ಕೆಲಸದಿಂದ ತೆಗಿಯೋಕ್ಕಾಗಲ್ಲ, ಇವ್ರ ಸಂಬಳನ ಕಡಿಮೆ ಮಾಡೋದಕ್ಕೂ ಆಗಲ್ಲ. ಸಂಬಳ ಕಡಿಮೆ ಮಾಡ್ತೀನಿ ಅಂದರೂ ಬೇಜಾರು ಮಾಡ್ಕೋತಾರೆ, DA ಕೊಡಲಿಲ್ಲ ಅಂದರೂ ಬೇಜಾರು ಮಾಡ್ಕೋತಾರೆ. ಸೊ ಒಟ್ಟಾರೆಯಾಗಿ ಎಲ್ಲರನ್ನೂ ಸುಧಾರಣೆ ಮಾಡಬೇಕು ಅಂತ ಅಂದಾಗ ನಮ್ಮ ಒಟ್ಟಾರೆ ನಮ್ಮ ಟರ್ನ್ ಓವರ್ ಏನಿದೆ, ಆ ಟರ್ನ್ ಓವರು 3,400 ಕೋಟಿ ಏನಿದೆ, ಆ 3,400 ಕೋಟಿಯಿಂದ ಅದು 5,000 ಕೋಟಿಗೋ 4,500 ಕೋಟಿಗೋ ಹೋದಾಗ ನಮಗೆ ಆಡಳಿತದಲ್ಲಿ ವೆಚ್ಚ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಗುರಿಯನ್ನು ಇಟ್ಕೊಂಡು ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಟರ್ನ್ ಓವರ್ ಏನಿತ್ತು, ನಷ್ಟವನ್ನು ಏನು ಅನುಭವಿಸ್ತಾ ಇದ್ವಿ, ಆ ನಷ್ಟ 14.25 ಕೋಟಿ ನಷ್ಟವನ್ನು ಹೊರತುಪಡಿಸಿ ಇವತ್ತು ನಮ್ಮ ಎಲ್ಲರ ಸಹಕಾರದಿಂದ, ಎಲ್ಲರ ನಿರೀಕ್ಷೆಯಂತೆ ನಾವು ಇವತ್ತು ಸುಮಾರು 60 ಕೋಟಿ ರೂಪಾಯಿ ಲಾಭವನ್ನು, ಗಳಿಕೆಯನ್ನು ನಮ್ಮ ಒಕ್ಕೂಟ ಮಾಡಿದೆ. ಅಂದಾಜು ಮಾರ್ಚ್ ಎಂಡ್ಗೆ ಫೈನಲ್ ಫಿಗರ್ ಬರುತ್ತೆ.
60 ಕೋಟಿ ರೂಪಾಯಿ ಲಾಭವನ್ನು ನಾವು ಗಳಿಸುವಂಥ ಮಟ್ಟಕ್ಕೆ ಬಂದಿದೆ. ಸೊ ಹಾಗಾಗಿ ನಾವು ಕಾರ್ಮಿಕರಿಗೆ ಏನು ಬಾಕಿ ಇದ್ದಂಥ 4,68 ಲಕ್ಷ ಅದಕ್ಕೂ ಕೂಡ ಒಪ್ಪಿಗೆಯನ್ನು ನಮ್ಮ ಆಡಳಿತ ಮಂಡಳಿ ನೆನ್ನೆ ತೀರ್ಮಾನವನ್ನು ಮಾಡಿ ನಾವು ಒಪ್ಪಿಗೆಯನ್ನು ಸೂಚಿಸಿದ್ದೇವೆ. ಯಾರಿಗೆ 3 ವರ್ಷದಿಂದ ಕನ್ಫರ್ಮ್ ಮಾಡಿರಲಿಲ್ಲ ಅವರು ಕೂಡ ಅತಂತ್ರ ಸ್ಥಿತಿನಲ್ಲಿದ್ದರು, ಅವ್ರದ್ದು ಕೂಡ ಸುಮಾರು 1,60 ಲಕ್ಷ ರೂಪಾಯಿ ಅವ್ರಿಗೂ ಕೂಡ ಕನ್ಫರ್ಮೇಷನನ್ನು ಮಾಡಲಿಕ್ಕೆ ಅವಕಾಶನ ಕೊಟ್ಟಿದ್ದೇವೆ. ಕಾಂಟ್ರಾಕ್ಟ್ ಲೇಬರ್ಸು ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ, ಸುಮಾರು 1,800 ಜನ. ಇವರನ್ನು ನಾನು ಕಾರ್ಮಿಕರು ಅಂತಲೂ ಕರೆಯೋದಿಲ್ಲ, ನಮ್ಮ ಸಿಬ್ಬಂದಿಯನ್ನು ಇವರಿಂದ ಬದಲಾವಣೆ ಆಗ್ತದೆ ಅಂತಲೂ ನಿರೀಕ್ಷೆ ಇಟ್ಕೊಂಡಿಲ್ಲ. ನಿಜವಾದ ಕಾರ್ಮಿಕರು, ನಿಜವಾದ ನಮಗೆ ಶಕ್ತಿ ಕೊಡ್ತಾ ಇರೋರು, ಹೆಗಲಿಗೆ ಹೆಗಲು ಕೆಲಸ ಮಾಡಿ ನಮ್ಮ ಗ್ರಾಹಕರ, ನಮ್ಮ ಸಂಸ್ಥೆಯನ್ನು ಉಳಿಸ್ಕೊಡ್ತಾ ಇರೋರು ಕಾಂಟ್ರಾಕ್ಟ್ ಲೇಬರ್ಸ್. ಅವ್ರಿಗೂ ಕೂಡ 5,000 ರೂಪಾಯಿ ಅವರಿಗೆ ಪ್ರತ್ಯೇಕವಾಗಿ ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂತೇಳಿ ಸುಮಾರು 90 ಲಕ್ಷ ರೂಪಾಯಿಗಳನ್ನು ಅವರಿಗೆ 1,800 ಜನರಿಗೆ 5,000 ರೂಪಾಯಿನ ಕೊಡಬೇಕು ಅಂತ ಹೇಳಿ ತೀರ್ಮಾನ. ವಾರ್ಷಿಕ ಈ ವರ್ಷದಲ್ಲಿ ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಜೊತೆಗೆ 2,300 ಪ್ರೈಮರಿ ಮಿಲ್ಕ್ ಯೂನಿಯನ್ಸ್ ಇದೆ. ಅವರೇ ನಮಗೆ ಹಾಲಿನಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡೋರು. ಅವರು ಗುಣಮಟ್ಟ ಕಾಪಾಡಲಿಲ್ಲ ಅಂತ ಅಂದರೆ ಕಷ್ಟ ಆಗ್ತದೆ. ನಾವೀಗಾಗಲೇ ಅವರಿಗೆ ₹1.40 ಅವರಿಗೆ ಒಕ್ಕೂಟಕ್ಕೆ ಅಲ್ಲಿಯ ಆಡಳಿತ ವೆಚ್ಚಕ್ಕೆ ನಾವು ಕೊಡ್ತಾ ಇದ್ದೀವಿ. ₹1.40 ಗುಣಮಟ್ಟಕ್ಕೆ 40 ಪೈಸಾ ಕೊಡ್ತಾ ಇದ್ದೀವಿ ಹೆಚ್ಚುವರಿಯಾಗಿ. 4% ಫ್ಯಾಟು ಏನು ಕೊಡ್ತಾರೆ ಅದಕ್ಕೆ 40 ಪೈಸಾ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದೀವಿ. ಹಾಗೆ ಸೊಸೈಟಿಗೆ ಇನ್ಸೆಂಟಿವ್ ಅಂತೇಳಿ ಅಲ್ಲಿಯ ಕಾರ್ಮಿಕರಿಗೆ. ಅದ್ರ ಜೊತೆಗೆ ₹1 ಸೊಸೈಟಿ ಮೇಂಟೈನ್ ಮಾಡಲಿಕ್ಕೆ ಅಂತೇಳಿ ₹1 ಹೆಚ್ಚುವರಿಯಾಗಿ ಕೊಡ್ತಾ ಇದ್ದೇವೆ. ಅದಲ್ಲದೆ ಈ ಬಾರಿ ನಾವು ನಮ್ಮ ಒಕ್ಕೂಟದ ಎಲ್ಲ ನಿರ್ದೇಶಕರ ಮನವಿಯ ಮೇರೆಗೆ ನಾವೆಲ್ಲರೂ ಸೇರಿ ತೀರ್ಮಾನವನ್ನು ಮಾಡಿ ಒಕ್ಕೂಟದ ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಸಂಘಕ್ಕೆ 15,000 ರೂಪಾಯಿ ಅಂತೆ ಒಟ್ಟು 1,03,45 ಲಕ್ಷ ರೂಪಾಯಿಗಳನ್ನು ಅವರಿಗೆ ಕೊಡ್ತಾ ಇದ್ದೀವಿ. 2025-26ನೇ ಸಾಲಿಗೆ ಮಾರ್ಚ್ 31ಕ್ಕೆ ಲೆಕ್ಕ ಹಾಕಿ 15,000 ರೂಪಾಯಿಗಳನ್ನು ಅವರಿಗೆ ಕೊಡ್ತಾ ಇದ್ದೀವಿ. 25 ನೆಕ್ಸ್ಟ್ ಫೈನಾನ್ಷಿಯಲ್ ಈ ಸಾಲಿಗೆ ಮುಂದಿನ ಸಾಲಲ್ಲ, ಮುಂದಿನ ಸಾಲದ ಆಮೇಲೆ ನೋಡೋಣ ಲೆಕ್ಕ. ಮುಂದಿನ ಸಾಲ ಏನು ಬಿಸ್ನೆಸ್ ಮಾಡ್ತೀವಿ ಅದರ ಮೇಲೆ. ಇವತ್ತು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಾನು ನಿಮ್ಮನ್ನ ಯಾಕೆ ಕರೆದಿದ್ದೇನೆ ಅಂತ ಹೇಳಿದ್ರೆ, ನಾವು ನಮ್ಮ ಹಾಲು ಉತ್ಪಾದಕರು ಸುಮಾರು 1,27,000 ಜನ ಇದ್ದಾರೆ. 1,27,644 ಜನ ರೈತರು ಹಾಲು ಉತ್ಪಾದನೆಯನ್ನು ನಮಗೆ ಮಾಡ್ತಾ ಇದ್ದಾರೆ ಪ್ರತಿದಿನ. ಅವರು ಈಗಾಗಲೇ ನಮಗೆ 59,78,492 ಲೀಟ್ರು ಹಾಲನ್ನು ನಮಗೆ ಹಾಕಿದ್ದಾರೆ ಈ ವರ್ಷದಲ್ಲಿ. ಮಾರ್ಚ್ 31ರವರೆಗೂ ಇನ್ನು 15 ದಿನ ಇದೆ. ಆ 15 ದಿನದ ಸೇರಿ ಅಂದಾಜು ಲೆಕ್ಕ ಹಾಕೊಂಡಿದ್ದೀವಿ. ಅವರಷ್ಟಕ್ಕೂ ಕೂಡ ನಮ್ಮ ಒಕ್ಕೂಟದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ತೀರ್ಮಾನವನ್ನು ಮಾಡಿ 59,39,78,000 ರೂಪಾಯಿಗಳನ್ನು ಈ ವರ್ಷದಲ್ಲಿ ಅವರ ಖಾತೆಗೆ ನೇರವಾಗಿ ಕೊಡಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಪ್ರೊಕ್ಯೂರ್ಮೆಂಟ್ಗೆ ಹೆಚ್ಚುವರಿಯಾಗಿ ಯುಗಾದಿ ಹಬ್ಬದ ಕೊಡುಗೆಯಾಗಿ ನಮ್ಮ ಆಡಳಿತ ಮಂಡಳಿ 59,39,78,492 ರೂಪಾಯಿಗಳನ್ನು ರೈತರ ಖಾತೆಗೆ ಮಾರ್ಚ್ 31ನೇ ತಾರೀಕಿನ ಒಳಗಡೆ 10ನೇ ತಾರೀಕು ಒಳಗಡೆ ನಾವು ಎಲ್ಲರಿಗೂ ಕೂಡ ಪಾವತಿ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಅದ್ರ ಜೊತೆಗೆ ಕಾರ್ಮಿಕರಿಗೆ ಕೊಡಬೇಕಾದಂಥ 4 ಕೋಟಿ 6 ಕೋಟಿ
4.68 ಕೋಟಿ ಅರಿಯರ್ಸ್ ಅದನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾರು ಕನ್ಫರ್ಮೇಷನ್ ಮಾಡಿದ್ರೆ ನಮ್ಗೆ ಒತ್ತಡ ಏನು ಬರ್ತಾ ಇದೆ ಅದಕ್ಕೆ ಅರಿಯರ್ಸ್ ಏನಿತ್ತು 1,60,00,000 ಅದು ಕೊಡ್ತಾ ಇದ್ದೀವಿ. ನಮ್ಮ MPCSಗೆ 3,45,00,000 ರೂಪಾಯಿ ಸಿಬ್ಬಂದಿಗಳಿಗೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಮಗೂ ಅವ್ರಿಗೂ ಏನು ಬಾಂಡಿಂಗ್ ಇಲ್ಲ ಅಂತ ಅಂದರು, ಅವ್ರಿಗೂ ರಕ್ಷಣೆ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ 5,000 ರೂಪಾಯಿ ಅಂತೆ ಅವ್ರಿಗೂ ಕೂಡ 90 ಲಕ್ಷ ರೂಪಾಯಿಗಳನ್ನು ನಾವು ಮೊದಲನೇ ಬಾರಿಗೆ 1965ರಿಂದ ಇದು ಮೊದಲನೇ ಬಾರಿಗೆ ಬೆಂಗಳೂರು ಹಾಲು ಒಕ್ಕೂಟ ಈ ನಿರ್ಣಯವನ್ನು ತೆಗೆದುಕೊಂಡು ರೈತರ ಹಿತವನ್ನು ಕಾಪಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ನಾವು ಕ್ರಮ ತಗೊಂಡಿದ್ದೇವೆ. ಇವತ್ತು ನಾವು ಏನು ಬಂದ ಮೇಲೆ ನಮ್ಮ ಪ್ಯಾಕೆಟ್ಸ್ ಏನು ಕ್ಯಾಲ್ಕುಲೇಷನ್ ಇರಲಿಲ್ಲ, ಎಷ್ಟು ಲೀಟ್ರ್ ನಾವು ಪ್ಯಾಕ್ ಮಾಡ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸಿ ಪ್ರತಿಯೊಂದನ್ನು ಕೂಡ ಕಂಪ್ಯೂಟರೈಸ್ ಮಾಡಿ ಪ್ಯಾಕೆಟ್ಸನ್ನು ಆನ್ಲೈನಲ್ಲಿ ಕೌಂಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ MPCSಗಳೇನು 2,300 ಹಾಲು ಉತ್ಪಾದಕರ ಸೊಸೈಟಿಗಳಿದೆ, ಆ ಸೊಸೈಟಿಗಳಲ್ಲಿ ಎಲ್ಲರೂ ಕೂಡ ಕಂಪಲ್ಸರಿ ಗುಣಮಟ್ಟದ ಹಾಲನ್ನು ಆನ್ಲೈನಲ್ಲೇ ಫೀಡ್ ಮಾಡಬೇಕು ಅಂತೇಳಿ ಆನ್ಲೈನಲ್ಲೇ ಚೆಕ್ ಮಾಡಬೇಕು. ಎಷ್ಟು ಜನ ರೈತರು ಆನ್ಲೈನಲ್ಲಿ ಕ್ವಾಲಿಟಿ ಚೆಕ್ ಮಾಡಿದ್ದಾರೆ, ಯಾರು ಚೆಕ್ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಸಾಫ್ಟ್ವೇರನ್ನು ನಾವು ಅಳವಡಿಸ್ಕೊಂಡು NDDP ಸಾಫ್ಟ್ವೇರನ್ನು 100% ಅಳವಡಿಸ್ಕೊಂಡು ಇವತ್ತು ಅದ್ರ ಕಡೆನೂ ಕೂಡ ಗಮನವನ್ನು ಹರಿಸಿ ಉತ್ತಮವಾದಂಥ ಗುಣಮಟ್ಟದ ಶೇಖರಣೆ ಹಾಲಿನ ಶೇಖರಣೆಯನ್ನು ಮಾಡಲಿಕ್ಕೆ ತೂಕವನ್ನು ರೈತರಿಗೆ ಅದನ್ನು ಕೂಡ ನಾವು ರೈತರಿಗೆ ಇಮಿಡಿಯೇಟಾಗಿ ವಿತಿನ್ 1 ಮಿನಿಟ್ ಏನು ಇಲ್ಲಿ ತೂಕ ಆಗುತ್ತೆ ಅಲ್ಲಿ ತಕ್ಷಣವೇ ಅವ್ರ ರೈತರಿಗೆ ಅವರ ಮೊಬೈಲ್ಗೆ ಸೇವೆಯನ್ನು ಕೊಡ್ತಕ್ಕಂಥ ಮೊಬೈಲ್ಗೆ ನೇರವಾಗಿ ಅವ್ರ ಅಕೌಂಟ್ ಅವ್ರಿಗೆ ಇಷ್ಟು ಲೀಟ್ರ್ ಹಾಲು ಬಂದಿದೆ, ನಿಮ್ದು ಇಷ್ಟು ಹಣ ಇವತ್ತಿನ ಲೆಕ್ಕಕ್ಕೆ ನಿಮಗೆ ಜಮಾ ಆಗುತ್ತೆ ಅಂತೇಳಿ ಕ್ವಾಲಿಟಿ ಮೇಲೆ ನಾವೇನು 23 ಪೈಸೆ ಕೊಡ್ತೀವಿ ಅದನ್ನು ಸೇರಿಸ್ದಂಗೆ ಅವ್ರಿಗೆ ಎಷ್ಟು ಸಿಗುತ್ತೆ ಹಣ ಆವತ್ತಿಗೆ ಅಂತೇಳಿ ತಿಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಷ್ಟಕ್ಕೂ ಪ್ರೋತ್ಸಾಹಧನ. ಒಬ್ಬ 100 ಲೀಟ್ರ್ ಹಾಕಿದ್ದಾನೆ ವರ್ಷದಲ್ಲಿ ಅಂತ ಅಂದರೆ ಇಲ್ಲಿ 100 ರೂಪಾಯಿ ಸಿಗುತ್ತೆ. ಒಬ್ಬರು ಪ್ರತಿನಿತ್ಯ ಪರ್ ಲೀಟ್ರು 1 ರೂಪಾಯಿ, ಪ್ರತಿ ಕೆಜಿಗೆ ಯುಗಾದಿ ಹಬ್ಬದ ಕೊಡುಗೆ. ಪ್ರೊಕ್ಯೂರ್ಮೆಂಟ್ ರೇಟ್ ಎಷ್ಟೇ ಸರ್ ಪರ್ ಲೀಟರ್ ನಿಮ್ಗೆ ಈಗ? ನಮ್ಮದು 37 ರೂಪಾಯಿ 90 ಪೈಸಾ ಇದೆ. ಅದರ ಮೇಲೆ ಎಷ್ಟು ಹಾಕಿರ್ತಾರೆ ಅಷ್ಟು. ಕೆಲವ್ರಿಗೆ 5 ಲಕ್ಷ ಬರೋರು ಇದ್ದಾರೆ, ಕೆಲವರು 5 ಲಕ್ಷ ತಗೊಳ್ಳೋರು ಇದ್ದಾರೆ, ಕೆಲವರು 3 ಲಕ್ಷ ತಗೊಳ್ಳೋರು ಇದ್ದಾರೆ, ಕೆಲವರು 2 ಲಕ್ಷ ತಗೊಳ್ಳೋರು ಇದ್ದಾರೆ, ಕೆಲವರು 10,000 ತಗೊಳ್ಳೋರು ಇದ್ದಾರೆ, ಕೆಲವರು ಬರೀ 200 ಲೀಟರ್ ಹಾಕಿರೋರು ಇದ್ದಾರೆ. ಎಲ್ಲರೂ ಕೂಡ ನೇರವಾಗಿ ಅವರ ಖಾತೆಗಳಿಗೆ 1,20,000 ಕೆಲವರು ಹಾಕ್ತಾ ಇರ್ತಾರೆ. ಮಧ್ಯದಲ್ಲಿ ಹಾಲು ಕರು ಹಾಕಿರ್ತದೆ, ನಿಲ್ಲಿಸಿರ್ತಾರೆ, ಅವ್ರಿಗೂ ಕೂಡ ಕೊಡ್ತೀವಿ. ಯಾರು ಏಪ್ರಿಲ್ 1ನೇ ತಾರೀಕಿಂದ ಮಾರ್ಚ್ 31ನೇ ತಾರೀಕುವರೆಗೂ ಯಾವ್ಯಾವ ರೈತರು ಗ್ರಾಹಕರ ಹಾಲು ಉತ್ಪಾದಕರು ನಮಗೆ ಹಾಲನ್ನು ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ಇದನ್ನು ನಾವು ಕೊಡುವಂಥದ್ದು ಮಾರ್ಚ್ 31st ಇದ್ರ ಜೊತೆ ಸರ್ಕಾರ ಏನು ಮಾಡ್ತದೆ, ಕ್ಷೀರಧಾರೆನಲ್ಲಿ 5 ರೂಪೀಸ್ ಏನು ಕೊಡ್ತಾರೆ, ಅವ್ರು ಇನ್ಸೆಂಟಿವ್ ಏನು ಕೊಡ್ತಾರೆ, ಅವರು ನಾವು ಸುಮಾರು 3,88,00,000 ಲೀಟ್ರಿಗೆ ಗುಣಮಟ್ಟದ ಹಾಲಿಲ್ಲ, ಅವ್ರಿಗೆ ಅದು ಹೋಗಲ್ಲ. ಇಲ್ಲ ನಾವೆಲ್ಲರಿಗೂ ಕೊಡ್ತಾ ಇದ್ದೀವಿ. ಅಮೂಲಿಂದ ನಾವೆಲ್ಲರಿಗೂ ಕೊಡ್ತಾ ಇದ್ದೀವಿ, ತಾರತಮ್ಯ ಇಲ್ಲ. ಸರ್ಕಾರ 5 ರೂಪಾಯಿ ಕೊಡುವಂಥದ್ದು ಗುಣಮಟ್ಟದ ಹಾಲಿಗೆ. ಫ್ಯಾಟು SNF 8.5 4 ಬಂದರೆ ಮಾತ್ರ ಕೊಡ್ತಾರೆ. ಅವ್ರಿಗೆ ಇರುವಂಥದ್ದನ್ನು ನಾವು ಎಲ್ರಿಗೂ ಕೊಡ್ತಾ ಇದ್ದೀವಿ. 3,88,00,000 ಲೀಟ್ರು ಅವ್ರಿಗೆ ಸರ್ಕಾರ ಕೊಡ್ತಾ ಇಲ್ಲ, ಆದರೆ ನಾವು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ. ಪ್ರೊಕ್ಯೂರ್ಮೆಂಟ್ ರೇಟಿಗೆ 37.90 ಪ್ಲಸ್ 5 ರೂಪಾಯಿ ಅಡಿಷನಲ್ ಗೌರ್ಮೆಂಟ್ ಪ್ರೋತ್ಸಾಹನ 42.90 ಆಯಿತು, ಪ್ಲಸ್ ನಿಮ್ದು ಅಡಿಷನಲ್ 1 ರೂಪಾಯಿ 43.90 ಆಯಿತು. ಸೊ ಇಡೀ ರಾಷ್ಟ್ರದಲ್ಲಿ 5 ರೂಪಾಯಿ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಯಾವುದೂ ಇಲ್ಲ. ಇವತ್ತು 1 ರೂಪಾಯಿ ಹೆಚ್ಚುವರಿ ಅಂದ್ರೆ ನಮ್ಮ ಒಕ್ಕೂಟದಲ್ಲಿ ಮೊದಲನೇ ಬಾರಿಗೆ ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಅದು ಕೆಲವರು ಅವರವರ 35 ಇದೆ, 34 ಇದೆ, 36 ಇದೆ, 37 ಇದೆ, 33 ಇದೆ, 31 ರೂಪಾಯಿ ಇದೆ. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ 2 ರೂಪಾಯಿನೂ ಜಾಸ್ತಿ ಮಾಡಿದ್ರು. ಅವ್ರು ಏನು ಮಾಡ್ತಾರೆ,
ಬೇಸಿಗೆನಲ್ಲಿ ಜಾಸ್ತಿ ಮಾಡ್ತಾರೆ, ಬೇಸಿಗೆನಲ್ಲಿ ಜಾಸ್ತಿ ಮಾಡ್ತಾರೆ, ಮಳೆಗಾಲದಲ್ಲಿ ಕಡಿಮೆ ಮಾಡ್ತಾರೆ. ಸೊ ಅದು ವಾಡಿಕೆ. ಈಗ ಹಾಲು ಡಿಮ್ಯಾಂಡ್ ಇದೆ, ಹಾಲಿಲ್ಲ ಮಾರ್ಕೆಟಲ್ಲಿ, ಈಗ ಹಾಲು ಬೇಕು. ಈಗ ಪ್ರೈವೇಟ್ ಅವರು ಏನು ಮಾಡ್ತಾರೆ, ಹೋಗ್ಬಿಟ್ಟು ರೈತರ ಹತ್ರ, ಅಲ್ಲಿ ರೈತರ ಹತ್ರ ಹೋಗ್ಬಿಟ್ಟು ಯಾರು ಹಾಲು ಉತ್ಪಾದಕರಿದ್ರೆ ಅವ್ರ ಹತ್ರ ಹೋಗಿ 2 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ, ಅಲ್ಲಿ ಅವರಿಗೆ ಹೊಡೆತ ಬೀಳುತ್ತೆ. ಸೊ ನಾವು ಕಾನ್ಸ್ಟೆಂಟ್ ಆಗಿದ್ದೀವಿ. ಸೊ ನಾವು ಕಾನ್ಸ್ಟೆಂಟ್ ಆಗಿರೋದ್ರಿಂದ 365 ಡೇಸು ನಾವು ಎಷ್ಟೇ ಒತ್ತಡ ಬಂದು, ನಾನು ಅದಕ್ಕೆ ಹೇಳಿದ್ದು 50 ಲಕ್ಷ ಲೀಟ್ರಿಗೆ ಮಾತ್ರನೇ ನಮಗೆ 4 ರೂಪಾಯಿ ಜಾಸ್ತಿ ಆಗಿತ್ತು. ಆದರೆ ನಾವು 1 ಕೋಟಿ ಲೀಟ್ರಿಗೂ ನಾವು 4 ರೂಪಾಯಿನ ಒಕ್ಕೂಟಗಳು 4 ರೂಪಾಯಿನ ಹೆಚ್ಚುವರಿ ಹಾಕ್ಕೊಡೋದು. ಸರ್, ಇದು 59.39 ಕೋಟಿ ಇದೆಯಲ್ಲ, ಆ ಹಣದ ಬಗ್ಗೆ ಇನ್ನೊಂದು ಸರಿ ಹೇಳಿ ಸರ್. 59.39 ಕೋಟಿ ಹೇಳಿದ್ರಲ್ಲ, ಅದು ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ. ಹೇಳಿದ್ನಲ್ಲ, ಅದು ಇನ್ನೊಂದು ಸರಿ ಕನ್ಫ್ಯೂಸ್ ಆಯ್ತಾ? ಎಷ್ಟು 59 ಕೋಟಿ ಎಷ್ಟು ಆಗ್ತದೆ ಅಷ್ಟೇ ರೈತರಿಗೆ ಕೊಡ್ತಾ ಇದ್ದಾರೆ. ನೋಡಿ, 1,27,644 ಜನ ಹಾಲು ಉತ್ಪಾದಕರಿದ್ದಾರೆ. ಅವರು ಏಪ್ರಿಲ್ 1, 2025ರಿಂದ ಮುಂದಿನ ಮಾರ್ಚ್ 31, 26ರವರೆಗೆ ಇನ್ನು 15 ದಿನ ಏನಿದೆ, 15-20 ದಿನ ಏನಿದೆ, ಅಲ್ಲಿವರೆಗೂ ಕೂಡ ಅಂದಾಜು ಲೆಕ್ಕ ಹಾಕಿ, ಡೈಲಿ ಏನು ಪ್ರೊಕ್ಯೂರ್ಮೆಂಟ್ ಆಗ್ತಾ ಇದೆ ಸರಾಸರಿ ಲೆಕ್ಕ ಹಾಕಿ ನಾವು ಲೆಕ್ಕ ಹಾಕಿದಾಗ ಅವರು ನಮಗೆ 59,78,492 ಲೀಟರ್ ಹಾಲನ್ನು ನಮ್ಮ ಒಕ್ಕೂಟಕ್ಕೆ ಹಾಕಿದ್ದಾರೆ. ಹಾಕಿರುವಂಥ ಎಲ್ಲ ರೈತರ ಖಾತೆಗೆ ನೇರವಾಗಿ ನಾವು ಈ ತಿಂಗಳ 31ನೇ ತಾರೀಕೊಳಗೆ, ಇಲ್ಲ ಅಂದರೆ 10ನೇ ತಾರೀಕಿನೊಳಗಡೆ ನಾವು ಎಲ್ಲರಿಗೂ ಕೂಡ ಎಲ್ಲರ ಖಾತೆಗೆ 59,39,78,492 ರೂಪಾಯಿಯನ್ನ ಜಮಾ ಮಾಡ್ತಾ ಇದ್ದೀವಿ. ಆವ್ರೇಜು 1 ರೂಪಾಯಿ 1 kgಗೆ. ಅವ್ರ ಹತ್ರ ನಾವು ಹಾಲನ್ನ ಲೀಟರ್ ಲೆಕ್ಕದಲ್ಲಿ ತಗೊಳ್ತೀವಿ. ನಾವು ಕ್ಯಾಲ್ಕುಲೇಷನ್ ಮಾಡೋದು kg ಲೆಕ್ಕದಲ್ಲಿ. ಆ kg ಲಾಭ ಏನಿರ್ತದೆ ಅದು ನಮ್ಮ MPCS ಅವ್ರಿಗೆ, ಆ ಯಾರು ನಮ್ಮ ಸಂಘಗಳೇನಿದೆ ಮಿಲ್ಕ್ ಯೂನಿಯನ್ಸ್ ಅಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಆ kg ಲೆಕ್ಕದಲ್ಲಿ ನಾವು kg ಲೆಕ್ಕದಲ್ಲಿ ಕೊಡ್ತೀವಿ. ಅದರಿಂದ ಅವ್ರಿಗೆ ಒಂದು 0.3% ಅಷ್ಟು ಲಾಭ ಅವ್ರಿಗೆ ಸಿಗುತ್ತೆ. ಏನಾರ ಇದೆಯಾ ಸರ್? ನೀವು ಬಂದಮೇಲೆ ಈಗ ನಷ್ಟದಲ್ಲಿರ್ತಕ್ಕಂಥ ಒಂದು ಒಕ್ಕೂಟನ ಲಾಭದಲ್ಲಿ ತೆಗೆದಿರಂತ ಏನೇನು ನಿಮ್ಮ ಆಡಳಿತಾತ್ಮಕವಾಗಿ ಮತ್ತು ತಾಂತ್ರಿಕವಾಗಿ ಏನೇನು ಡೆವಲಪ್ಮೆಂಟ್ ಮಾಡಿದ್ರು ಸರ್? ಮಾರುಕಟ್ಟೆನಲ್ಲಿ ಸೋರಿಕೆಯನ್ನು ತಡೆಗಟ್ಟಿದ್ದೀವಿ. ಸಾಗಾಣಿಕಾ ವೆಚ್ಚ ಕಡಿಮೆ ಮಾಡಿದ್ದೀವಿ. ಗುಣಮಟ್ಟವನ್ನು ಹೆಚ್ಚಿಸಿದ್ದೀವಿ. ರೈತರು ಹಾಕ್ತಕ್ಕಂಥ ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸಿದ್ದೀವಿ. ಸೊ ಮೇಜರ್ ಆಗಿ ನಮ್ಮ ಪ್ರಾಡಕ್ಟ್ ಬ್ರ್ಯಾಂಡ್ ಯಾವುದು ಅಂತ ಅಂದರೆ, ಒಂದು ಕಡೆ ಹಾಲು, ಅದು ಯಾರು ಸಾಮಾನ್ಯ ಜನರು ಉಪಯೋಗಿಸುವಂಥದ್ದು. ಇನ್ನೊಂದು ಕಡೆ ತುಪ್ಪ, ಮೇಲ್ವರ್ಗದವರು ಬೇರೆಯವರು ಉಪಯೋಗಿಸುವಂಥದ್ದು. ತುಪ್ಪಕ್ಕೆ ಒತ್ತಾಯ ಮಾಡಿ ಬೆಲೆ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ತುಪ್ಪದಿಂದನೇ ಪೂರ್ತಿ ಲಾಭ ಬಂದಿದೆ ಅಂತಲ್ಲ. ತುಪ್ಪ ಓವರಾಲ್ ಎಲ್ಲ ಪ್ರೊಡಕ್ಷನ್ಸು ನಾವು ಚೀಸ್ ಜಾಸ್ತಿ ಮಾಡಿದ್ದೀವಿ, ಪನ್ನೀರ್ ಮಾಡಿದ್ದೀವಿ. ವೇ ಪೌಡ್ರು ಮಾರ್ಕೆಟ್ ಮಾಡ್ತಾ ಇರಲಿಲ್ಲ. ವೇ ಪೌಡ್ರು ಈಗ ಮಾರ್ಕೆಟ್ಗೆ ತಂದಿದ್ದೀವಿ. ಸುಮಾರಷ್ಟು ವೇ ಪೌಡ್ರನ್ನ ವೇಸ್ಟಾಗಿ ನಾವು ನೀರನ್ನು ಬಿಡ್ತಾ ಇದ್ವಿ. ವೇ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಚಿಕ್ಕಬಳ್ಳಾಪುರದವ್ರಿಗೆ 1.5 ಲಕ್ಷ ಲೀಟ್ರು ಹೆಚ್ಚುವರಿಯಾಗಿ ನಾವು ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದ್ದೀವಿ. ಮದರ್ ಡೈರಿ ಡೆಲ್ಲಿ ಅವ್ರಿಗೆ 2 ಲಕ್ಷ ಲೀಟ್ರ್ ಕಾಂಟ್ರಾಕ್ಟ್ ಮಾಡಿಕೊಂಡು 2 ಲಕ್ಷ ಲೀಟ್ರ್ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಮಂಡ್ಯ ಒಕ್ಕೂಟದಿಂದ ಹೆಚ್ಚುವರಿಯಾಗಿ ನಾನು KMF ಅವ್ರಿಗೆ ಕೇಳಿದ್ದೆ, ನನಗೆ 5 ಲಕ್ಷ ಲೀಟ್ರ್ ಹಾಲು ಹೆಚ್ಚಿಗೆ ಕೊಡಿ. ಯಾಕೆಂದರೆ ನಮ್ಮ ಕನಕಪುರದಲ್ಲಿ ನಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂಥ ಮೆಗಾ ಡೈರಿ ಏನಿದೆ ಸಾಮರ್ಥ್ಯ ಬಂದು 14 ಲಕ್ಷ ಲೀಟ್ರು. 14 ಲಕ್ಷ ಲೀಟ್ರು ಸಾಮರ್ಥ್ಯ ನಮ್ಮದು. ನಾವು ಇದುವರೆಗೂ ಕೂಡ ನಾವು ಯಾವತ್ತೂ ಕೂಡ 14 ಲಕ್ಷ ಲೀಟ್ರನ್ನ ನಾವು ಸುಮಾರು 8 ವರ್ಷ ಆಗಿದೆ ನಮ್ಮ ಒಕ್ಕೂಟ ಅದನ್ನು ಮಾಡಿ 14 ಲಕ್ಷ ಲೀಟರ್ ನಾವು ಪ್ರೋಸೆಸ್ಸೇ ಮಾಡಿಲ್ಲ. ಸೊ ನಾವು 2.5 ಲಕ್ಷ, 3.5 ಲಕ್ಷ, 4.5 ಲಕ್ಷ, ಆವ್ರೇಜು 4.5 ಲಕ್ಷ ಹೈಯೆಸ್ಟ್ ಇತ್ತು.
ಈ ವರ್ಷ ನಾವು ಆ ಪ್ಲಾಂಟಲ್ಲಿ ಪೀಕ್ ಸೀಸನಲ್ಲಿ ಕೆಲವು ಟೈಮಲ್ಲಿ 10ರಿಂದ 11 ಲಕ್ಷದವರೆಗೂ ಹ್ಯಾಂಡಲ್ ಮಾಡಿದ್ದೀವಿ. ಈಗ ಆವರೇಜು 8.5 ಲಕ್ಷ ಲೀಟ್ರನ್ನ ಅಲ್ಲಿ ನಾವು ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ವೆಚ್ಚ ಓವರ್ ಆಲ್ ಎಕ್ಸ್ಪೆಂಡಿಚರ್ಸ್ ಏನಿತ್ತು ಅದು ನಮಗೆ ಅಲ್ಲಿ ತಗ್ಗಿಸ್ತಾ ಇದ್ದೀವಿ. ಸೊ ಕೆಲವು ಮಾರ್ಪಾಟುಗಳನ್ನು ಎಲ್ಲೆಲ್ಲಿ ದುಂದು ವೆಚ್ಚಗಳಾಗ್ತಾ ಇತ್ತು, ಈಗ ಉದಾಹರಣೆಗೆ ನಾವು ಫರ್ನೇಸ್ ಆಯಿಲ್ ಉಪಯೋಗಿಸ್ತಾ ಇದ್ವಿ. ಫರ್ನೇಸ್ ಆಯಿಲ್ ಉಪಯೋಗಿಸೋದ್ರಿಂದ ನಮಗೆ 1 ಲೀಟ್ರ್ ಸ್ಟೀಮ್ನ ನಾವು ಜನರೇಟ್ ಮಾಡಬೇಕು ಅಂತ ಅಂದರೆ ನಮಗೆ 6 ರೂಪಾಯಿ 7 ರೂಪಾಯಿ ಬರುತ್ತೆ. ನಾವು ಅದೇ ನಮ್ಮ ಲೋಕಲಲ್ಲಿ ಇರ್ತಕ್ಕಂಥ ಸೌದೆನ ಉಪಯೋಗಿಸಿದ್ರೆ, ಒಣ ಸೌದೆನ ಉಪಯೋಗಿಸಿದ್ರೆ ನಮಗೆ 3 ರೂಪಾಯಿ ಬರುತ್ತೆ. ಸೊ ಹಾಗೆ ಜೊತೆಗೆ ಸಿಬ್ಬಂದಿ ಮಾರುಕಟ್ಟೆ, ನಮ್ಮ ಮಾರುಕಟ್ಟೆಯ ವ್ಯವಸ್ಥೆ ಮೀಡಿಯಾ ಪ್ರೈವೇಟ್ ಆಗ್ಬೇಕಾದ್ರೆ ಹೇಳ್ತೀವಿ ಕೆಲವೊಂದು ವಿಚಾರಗಳು. ಮಾರುಕಟ್ಟೆ ಕರ್ನಾಟಕದವ್ರಿಗೆ ನಾವು ಏನು ಬೇಕಾದರೂ ಮಾಡ್ಬೋದು, ಹೊರ ರಾಜ್ಯದವ್ರಿಗೂ ಕೂಡ ನಮ್ಮ ರೈತರದನ್ನ ನಾವು ಕಡಿಮೆ ಮಾಡ್ಕೊಳ್ಳೋದು ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ. ಅದಕ್ಕೆ ಕಡಿವಾಣ ಹಾಕಬೇಕು. ಕಾಂಪಿಟೇಷನ್ ಬೇರೆ, ಹಂಗನ್ಬಿಟ್ಟು ನಮ್ಮ ಕಾಸ್ಟ್ ರೈತರದಾಗಬಾರ್ದು. ಯಾವುದು ಆ ಕಾಸ್ಟು ರೈತರದು, ನಂದು ನಿಮ್ದಾದ್ರೆ ಕರೆಕ್ಟು. ಕಾಂಪಿಟೇಷನ್ ಮಾಡೋ ದೃಷ್ಟಿನಲ್ಲಿ ರೈತರಿಗೆ ಕಾಸ್ಟ್ ಆಗಬಾರ್ದು, ರೈತರಿಗೆ ಹೊರೆ ಆಗಬಾರ್ದು. ನಾವಿರೋದೇ ರೈತರಿಗೋಸ್ಕರ, ನಮ್ಮ ಸಂಸ್ಥೆ ಹುಟ್ಟಿರೋದೇ ರೈತರಿಂದ. ರೈತರ ಹಿತವನ್ನ ಕಾಪಾಡಬೇಕು, ಗುಣಮಟ್ಟವನ್ನು ಉಳಿಸ್ಕೊಳ್ಬೇಕು, ಅದು ನಮ್ಮ ಬ್ರ್ಯಾಂಡ್. ನಂದಿನಿ ಅಂತ ಅಂದ್ರೆ ಅದೇ. ಸೊ ಆ ಒಂದು ಗುರಿಯನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೇವೆ. ಸೊ ಓವರ್ ಆಲ್ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದೇವೆ. ಬೇರೆ ಸಂದರ್ಭದಲ್ಲಿ ನೀವು ಬಂದರೆ ಅದನ್ನು ಸಂಪೂರ್ಣವಾದಂಥ ವಿವರಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ಇದು ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಗ್ರಾಹಕರಿಗೆ ಯಾವುದೇ ಹೊರೆ ಕೊಡದೆ ರೈತರಿಗೆ ಗುರುತಿಸಿಕೊಟ್ಟಿರೋದು ನೀವು ಅದನ್ನು ಹೇಳಬೇಕು. ಸರ್, ಈಗ ಪೂರಕವಾಗಿ ಮತ್ತೆ ಈಗೇನಾದ್ರು ಸೇಲ್ಸ್ ರೇಟ್ ಜಾಸ್ತಿ ಮಾಡೋ ಅಂಥದ್ದು ಏನಾದ್ರು ಕೇಳಿದ್ದಾರೆ ಸರ್ ಗೌರ್ಮೆಂಟ್? ನಾವು ಅದ್ರ ಬಗ್ಗೆ ಯಾವುದನ್ನು ಕೇಳಿಲ್ಲ. ಒಂದು ನಮ್ಮ ಮಿಲ್ಕ್ ಪೌಡ್ರ್ ಏನಿದೆ, ನಮ್ಮ ಶಾಲಾ ಮಕ್ಕಳಿಗೆ ಕ್ಷೀರ ಭಾಗ್ಯ ಏನು ನಾವು ಕೊಡ್ತಾ ಇದ್ದೀವಿ, ಆ ಕ್ಷೀರ ಭಾಗ್ಯಕ್ಕೆ ಸರ್ಕಾರ ಇವತ್ತು ರಾಗಿ ಮಾಲ್ಟನ್ನು ಕೊಡ್ತಾ ಇದ್ದಾರೆ. ಆ ರಾಗಿ ಮಾಲ್ಟು ಕ್ಷೀರದಾರಕ್ಕೆ SMP ಏನು ಕೊಡ್ತಾ ಇದ್ದೀವಿ, ಸುಮಾರಷ್ಟು SMP ಪೌಡ್ರು ಮತ್ತೆ ಅದು ಮಾರುಕಟ್ಟೆಗೆ ಬೇರೆ ರೂಪದಲ್ಲಿ ಬರ್ತಾ ಇದೆ. ಒಂದಷ್ಟು, ಪೂರ್ತಿ ಅಲ್ಲ, ಒಂದಷ್ಟು ಬರ್ತಾ ಇದೆ. ಅದನ್ನು ತಡಿಬೇಕು ಅಂತಂದರೆ ರಾಗಿ ಮಾಲ್ಟನ್ನ ಮಿಕ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ನಾವೇ ಮಿಕ್ಸ್ ಮಾಡಿಕೊಟ್ಟಾಗ ಪ್ರತ್ಯೇಕವಾಗಿ ಕೊಡೋ ಬದಲು ಎರಡನ್ನೂ ಒಟ್ಟಿಗೆ ಕೊಡಲಿಕ್ಕೆ ನಾವು ಪತ್ರವನ್ನು ಬರೆದಿದ್ದೇವೆ. ಸೊ ಅದನ್ನು ಒಪ್ಪಿಗೆ ಕೊಟ್ಟರೆ ನಾವೇ ಮಿಕ್ಸ್ ಮಾಡ್ತೀವಿ, ಸರಬರಾಜು ನಾವೇ ಮಾಡೋದು. ಮಿಕ್ಸ್ ಮಾಡಿದಾಗ ಅದು ಏನಿರ್ತದಲ್ಲ ಹೊರಗಡೆ ಮಾರುಕಟ್ಟೆಗೆ ಹೋಗುವಂಥದ್ದು SMP ಪೌಡ್ರು, ಮಿಲ್ಕ್ ಪೌಡ್ರು, ಸ್ಕಿನ್ ಮಿಲ್ಕ್ ಪೌಡ್ರು, ಫ್ಯಾಟ್ ಫ್ರೀ ಇರ್ತದೆ. ಅದನ್ನು ನಾವು ಸರ್ಕಾರಕ್ಕೆ ಅಂತಲೇ ಕ್ಷೀರ ಭಾಗ್ಯಕ್ಕೆ ಅಂತಲೇ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ನಾವು ಸುಮಾರು 7,400 ಟನ್ ಕೊಡ್ತಾ ಇದ್ದೀವಿ ನಮ್ಮ ಒಕ್ಕೂಟದಿಂದ ಒನ್ ಮಂತ್ ಪರ್ ಇಯರ್ 7,400 ಟನ್ ಕೊಡ್ತಾ ಇದ್ದೀವಿ. 7,400 ಟನ್ನು ಅಂತ ಅಂದರೆ ಸುಮಾರು 70 ಲಕ್ಷ ಲೀಟ್ರು, ದಿನ 75,000 ಲೀಟ್ರು. ಅದಕ್ಕೋಸ್ಕರ ಕನ್ವರ್ಷನ್ ಮಾಡೋದು. ಸೊ ಹಾಗಾಗಿ ಅದು ತಡೆಗಟ್ಟದಂಗೆ ಆಗ್ತದೆ. ರಾಗಿ ಹೆಪಾಟ್ನ ಅದರೊಳಗಡೆ ಪೌಡ್ರ್ ಒಳಗಡೆ ಮಿಕ್ಸ್ ಮಾಡಿದಾಗ ಮತ್ತೆ ಈ ಪನ್ನೀರೆಲ್ಲ ಮಾಡ್ತಾರಲ್ಲ ಮಾರ್ಕೆಟಲ್ಲಿ, ಬೇರೆ ಬೇರೆಯವ್ರಿಗೆ ಬೇಕರಿಗಳಿಗೆ ಹೋಗುವಂಥದ್ದು, ಬಿಸ್ಕೆಟ್ ಮಾಡಬೇಕು ಅಂತಂದರೆ ಸ್ಥಳೀಯವಾಗಿ ಅವರಿಗೆ ಮಿಲ್ಕ್ ಪೌಡ್ರ್ ಬೇಕು. ಯಾವುದೇ ಬಿಸ್ಕೆಟ್ಸ್ ಮಾಡಬೇಕು ಅಂತ ಅಂದರೆ ಬೇಕರಿಗಳಲ್ಲೆಲ್ಲ. ಸೊ ಅಲ್ಲೇ ಕಡಿಮೆ ರೇಟ್ಗೆ ನಮ್ಮ ರೇಟು, ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಏನೇನೇ 280-300 ರೂಪಾಯಿ ಹತ್ತತ್ರ ಇರ್ತದೆ. ಅವ್ರು ಹೋಗಿ 250 ರೂಪಾಯಿ ಮಾರ್ತಾರೆ KGನ.
ಯಾರಿಗ ಒಂದು 5 kg ಅಲ್ಲಿ ಬೇಕ್ರಿ ಬೇಕು, ಲೋಕಲ್ ಬೇಕರಿ ಬೇಕು ಅಂದರೆ ಅವ್ರು ಕೊಟ್ಬಿಡ್ತಾರೆ. ಒಂದು ಕಡೆ ಸರ್ಕಾರದ ಯೋಜನೆಯೂ ವಿಫಲ ಆಗ್ತಾ ಇರ್ತದೆ, ಮಾರುಕಟ್ಟೆ ನಮ್ಮ ಮೇಲೂ ಹೊಡ್ತಾ ಬೀಳ್ತದೆ, ನಮ್ಮದೇ ಪ್ರಾಡಕ್ಟು ನಮ್ಮ ಮೇಲೆ ಹೊಡ್ತಾ ಬೀಳ್ತದೆ. ಸೊ ಆ ದೃಷ್ಟಿಯಿಂದ ಕೇಳಿದ್ವಿ. ಸರ್, ಖಾಸಗಿ ಅವರು ನಿಮಗೆಲ್ಲ ಕಾಂಪಿಟೇಷನ್ ಮಾಡ್ತಿರೋರಿಗೆ ರಾಜ್ಯದಲ್ಲಿರ್ತಕ್ಕಂಥ 11 ಒಕ್ಕೂಟಗಳ ನಿಮ್ಮ ಅಧ್ಯಕ್ಷರು, ಡೈರೆಕ್ಟರ್ಗಳು ಸಮನ್ವಯತೆ ಸಾಧಿಸಿ ಮೀಟಿಂಗ್ ಮಾಡಿ ಅವರಿಗೆ ಪೈಪೋಟಿ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪನ್ನ ಮಾಡಿ ಈಗ ನಿಮ್ಮ ಕಾರ್ಮಿಕರಿಗೆ, ರೈತರಿಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡ್ತಕ್ಕಂಥ ಇದು KMF ಆಡಳಿತ ಮಂಡಳಿ ಇಲ್ಲ. ಸೊ ಆಡಳಿತ ಮಂಡಳಿ ಇಲ್ಲದೆ ಇರೋದ್ರಿಂದ ಒಕ್ಕೂಟದ ಅಧ್ಯಕ್ಷರುಗಳು, ಸದಸ್ಯರುಗಳು ಅದರ ಬಗ್ಗೆ ಮಾಡಲಿಕ್ಕಾಗಲ್ಲ. ಎಲ್ಲ ಹೊಸ ಆಡಳಿತ ಮಂಡಳಿಗಳು ಎಲ್ಲ ಕಡೆ ಬಂದಿದೆ. ಒಕ್ಕೂಟ ರಚನೆ ಆದಮೇಲೆ ಅದ್ರ ಬಗ್ಗೆ ಈಗ ಆಡಳಿತಾಧಿಕಾರಿಗಳಿದ್ದಾರೆ, ಅವರ ಅಧಿಪತ್ಯದಲ್ಲಿ ನಡೀತಾ ಇದೆ. ಹೊಸ ಆಡಳಿತ ಮಂಡಳಿ ಯಾವಾಗ ಬರುತ್ತೆ ಸರ್? ಗೊತ್ತಿಲ್ಲ. ಅಲ್ಲ, ಎಲೆಕ್ಷನ್ ಪೋಸ್ಟ್ಪೋನ್ ಆಯಿತು ಅಂತ ಗೊತ್ತಿಲ್ಲ. ಏನೋ ಈ ತಿಂಗಳ ಹಂತದಲ್ಲಿ ಆಗ್ತದೆ, ನೀವೇ ಅಧ್ಯಕ್ಷರಾಗ್ತೀರಿ. ಅದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ಸದ್ಯಕ್ಕೆ ತಗೊಂಡಿರೋ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸಬೇಕು ಅನ್ನೋದೇ ನನ್ನ ಗುರಿ. ಅಲ್ಲ ಸರ್, ನೀವು ಆಕಾಂಕ್ಷಿ ಇದ್ದೀರಾ? ನಾನು ಯಾವುದಕ್ಕೂ ಆಕಾಂಕ್ಷಿ ಇಲ್ಲ, ಇದಕ್ಕೂ ಆಕಾಂಕ್ಷಿ ಇಲ್ಲ. ಅಲ್ಲ ಸರ್, ಈಗ ಬೊಮ್ಮನ ಈಗಲೂ ರಿಲೀವ್ ಮಾಡ್ಬಿಟ್ರೆ ನಾನು ನೆಮ್ಮದಿಯಾಗಿ ಹೊರಟೋತೀನಿ. ಅಲ್ಲ, ಬೊಮ್ಮನ ಮಾಡಿದ್ದಾರೆ, 8 ತಿಂಗಳಲ್ಲಿ. ಇದೆಲ್ಲ ಜವಾಬ್ದಾರಿ ಸ್ಥಾನಗಳು. ಅಲ್ಲ, ಆ ಜವಾಬ್ದಾರಿ ಕೊಟ್ಟರೆ ಸರ್ ಅಪೇಕ್ಷೆ ಪಟ್ಟು ಯಾವುದು ಹೋಗ್ಬಾರ್ದು. ಅಲ್ಲ ಸರ್, 8 ತಿಂಗಳಲ್ಲಿ ಎಷ್ಟು ಲಾಭದಾಯಕ ಮಾಡಿದ್ದಾರೆ KMF ಅಂದ್ರೆ ಇಡೀ ರಾಜ್ಯದ ರೈತರಿಗೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. KMF ನಾನು KMF ಬಗ್ಗೆ ಸ್ಟಡಿ ಮಾಡಿಲ್ಲ. ನಾನು ಸದ್ಯಕ್ಕೆ ಸ್ಟಡಿ ಮಾಡಿರೋದು ಬಮೂಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಬೇರೆದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ನನ್ನ ಒಕ್ಕೂಟದ, ನಮ್ಮ ರೈತರು, ನಮ್ಮ ಗ್ರಾಹಕರು, ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಮಾತ್ರನೇ ಗಮನ ಅದನ್ನೇ ಹೊತ್ತು. ಸರ್, ಚೆನ್ನಾಗಿ ಹಾಲು ಕೊಡೋ ಹಸುನ ಯಾರು ಬಿಡ್ತಾರೆ ಸರ್? ಈಗ ನೀವು ಒಳ್ಳೆ ಲಾಭ ಮಾಡಿದ್ರಿ. KMF ಪ್ರೆಸಿಡೆಂಟ್ ಈಗ ಸರ್ಕಾರದವರು ಮಾಡೋದಕ್ಕೆ ಏನು ಅವಕಾಶ ಯಾಕೆ? ಆಮೇಲೆ ನೋಡೋಣ. ಈಗ ಯಾಕೆ ಆಸೆ ನೋಡಿ, ಹಿಂದೆನೇ ಆಗಲೇ ಶುರುವಾಯಿತು ನೋಡಿ. ಒಬ್ಬರಿಗೆಲ್ಲ ಇಡೀ ಕರ್ನಾಟಕ ರೈತರಿಗೆ ಅನುಕೂಲ ಆಗಬೇಕು ಅಂತ ನಮ್ಮೆಲ್ಲ ಆಸೆ. ಬಿಡಿ, ಆಯ್ತು. ಬೇರೆ ಥ್ಯಾಂಕ್ ಯು ಸರ್. ಆಮೇಲೆ ಇದು ಬ್ರಾಂಡ್ ಅಂಬಾಸಿಡರ್ ಬಗ್ಗೆ ಒಂದು ವಿವಾದ ಆಯಿತು ರೀಸೆಂಟ್. ನೋಡ್ರಿ, ಬ್ರ್ಯಾಂಡ್ ಅಂಬಾಸಿಡರು ನಾವು ಸುಧಾರಣೆಯವ್ರ ಹತ್ರ ಮಾತನಾಡಿದ್ದೀವಿ. ದೇಸಿ ಹಾಲು A2 ಮಿಲ್ಕ್ ಏನಿದೆ, A2 ಪ್ರಾಡಕ್ಟ್ಸ್ ಏನಿದೆ, ಅದಕ್ಕೆ ನಾವು ಅವರನ್ನು ಅಂಬಾಸಿಡರ್ ಮಾಡಬೇಕು ಅಂತ ಹೇಳಿದ್ದೀವಿ. ಬೇರೆ ಯಾವ ಒಕ್ಕೂಟದಲ್ಲೂ ಅದಿಲ್ಲ, ಬರೀ ನಮ್ಮ ಒಕ್ಕೂಟದಲ್ಲಿ ಮಾತ್ರ ಇರೋದು. ಸೊ ನಮ್ಮ ಒಕ್ಕೂಟದ ಕೆಳಗಡೆ ನಾವು ನಮ್ಮ ತೀರ್ಮಾನವನ್ನು ಆಡಳಿತ ಮಂಡಳಿ ತೀರ್ಮಾನ ಮಾಡ್ತದೆ. ನಾವು ಅದು ಕೂಡ ಶೀಘ್ರದಲ್ಲೇ ನಾವು ಬಿಡುಗಡೆಯನ್ನು ಮಾಡೋರಿದ್ದೇವೆ. A2 ತುಪ್ಪ ಈಗೆಲ್ಲರೂ ಮಾರ್ಕೆಟ್ ಮಾಡ್ತಾ ಇರೋದು, ಅದನ್ನು ನಾನು ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ. A2 ಮಿಲ್ಕು ಅದ್ರ ಬಗ್ಗೆ ಈಗ ಬೇಡ, ಆಮೇಲೆ ಹೇಳಿ. ಸದ್ಯದಲ್ಲೇ ನಾನು ನಿಮ್ಮನ್ನು ಕರಿತೀನಿ. ಮಾರುಕಟ್ಟೆ ಬಿಡುಗಡೆ ಮಾಡ್ತೀನಿ, ಹೊಸ ಬ್ರ್ಯಾಂಡ್. ಬೇಡಪ್ಪ, ಇದನ್ನ ಮಾಡ್ರಪ್ಪ, ನೀವು ಬಿಡ್ರಪ್ಪ, ಸಾಕು. ಬಿಟ್ಬಿಡ್ರಪ್ಪ. ಎಲ್ಲ ಬದಲಾಗಿ ಡಿಸೆಂಬರ್ CM ಆಗ್ತಿದ್ದಾರೆ ಅಂತ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನನಗೇನು ಗೊತ್ತಿಲ್ಲ, ನಾನು ಸೋಷಿಯಲ್ ಮೀಡಿಯಾನೇ ನೋಡೋದಿಲ್ಲ. ಒಪ್ಪಂದ ಆಗಿದೆ, ರಿಲೀಸ್ ಆಗಿದೆ. ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಓಕೆ, ಥ್ಯಾಂಕ್ ಯು. ಆಫ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.